ಕೆಲ ನಟಿಮಣಿಯರು ಕೂಡ ಪಾಲ್ಗೊಂಡಿದ್ರು, ಹೇಮಾ ಅವರು ಭಾಗಿಯಾಗಿದ್ರು ಅನ್ನುವಂಥ ವದಂತಿ ಇತ್ತು. ಇಲ್ಲ, ನಾನು ಭಾಗಿಯಾಗಿರಲಿಲ್ಲ, ನಾನು ಹೈದರಾಬಾದ್ನ ಫಾರ್ಮ್ ಹೌಸ್ನಲ್ಲಿದ್ದೀನಿ ಅಂತ ಹೇಮಾ ಸ್ಪಷ್ಟಪಡಿಸಿದ್ದಾರೆ. ಸ್ಪಷ್ಟನೆ ಹೆಂಗೆ ವಿಡಿಯೋ ಮುಖಾಂತರ ಹೇಳ್ಬಿಟ್ಟಿದ್ದಾರೆ ಅವರು. ನಾನು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿದ್ದೀನಿ, ನನಗೂ ರೇವ್ ಪಾರ್ಟಿಗೂ ಯಾವುದೂ ಸಂಬಂಧ ಇಲ್ಲ, ನಾನು ಹೋಗಿಲ್ಲ, ಫಾರ್ಮ್ ಹೌಸ್ನಲ್ಲಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಟಿ ಹೇಮಾ ಸ್ಪಷ್ಟನೆ ಕೊಟ್ಟಿರೋದು. ಬನ್ನಿ ವಿಡಿಯೋ ಮುಖಾಂತರ ನಟಿ ಹೇಮಾ ಹೇಳಿರುವಂಥದ್ದೇನು ನೋಡೋಣ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. ಇದು ಹೇಮಾ ಅವ್ರು ಹೇಳಿದ್ದು. ನಾನು ಎಲ್ಲಿಗೂ ಹೋಗಿಲ್ಲ, ನಾನು ಫಾರ್ಮ್ ಹೌಸಲ್ಲಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ಚಿಲ್ ಆಗ್ತಾ ಇದ್ದೀನಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಬಂದಿರುವಂಥ ನ್ಯೂಸ್ ಇದೆಯಲ್ಲ, ಅದು ಫೇಕ್ ನ್ಯೂಸ್, ಅದನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ಅಂತ. ಅಂತಹ ಎಲ್ಲ ಫೇಕ್ ನ್ಯೂಸ್ಗಳನ್ನು ನೀವು ನಂಬಬೇಡಿ, ನಾನು ಆರಾಮಾಗಿದ್ದೀನಿ, ನಾನು ಚಿಲ್ಲಾಗಿದ್ದೀನಿ, ನಾನು ಫಾರ್ಮ್ ಹೌಸ್ನಲ್ಲಿದ್ದೀನಿ ಅಂತ ನಟಿ ಹೇಮಾ ಒಂದು ವಿಡಿಯೋ ಮೆಸೇಜನ್ನು ಕಳಿಸಿದ್ದಾರೆ. ಡಾಕ್ಟರ್ ಚಂದ್ರಗುಪ್ತ ಅವರು ಹೇಳಿದಂಥ ಮಾತನ್ನು ಕೇಳಿದ್ವಿ. ಇದೆಲ್ಲ ಆದಮೇಲೆ ಅಬಕಾರಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಬಕಾರಿ ಅಧಿಕಾರಿಗಳು. ಎಲ್ಲಿಂದ ಬಂತು ಏನು ಎತ್ತ? ಪಾರ್ಟಿ ವೇಳೆ ಮದ್ಯ ಸೇವನೆ ಮಾಡಿದ್ದಾರೆ, ಮದ್ಯ ಸೇವನೆ ಮನೆ ಹಾಳಾಗೋಯ್ತಂತೆ, ಡ್ರಗ್ಸ್ನೇ ತಗೊಂಡಿದ್ದಾರೆ. GR ಫಾರ್ಮ್ ಹೌಸ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿದಾದ್ಮೇಲೆ ಸಿನಿಮಾದಲ್ಲಿ ಪೊಲೀಸರು ಬರ್ತಾರಲ್ಲ ಹಂಗೆ ಕೊನೆಗೆ ಈ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಬಂದು ಎಷ್ಟೆಷ್ಟು ತೊಗೊಂಬರಿಸಿದ್ರು, ಎಣ್ಣೆ ಏನು ಎತ್ತ, ಎಲ್ಲಿಂದ ತರಿಸಿದ್ರು, ಮದ್ಯ ಸೇವನೆಯ ಜೊತೆಗೆ ಇನ್ಯಾವ್ಯಾವ ಸೇವನೆ ಆಗಿದೆ ಅದನ್ನು ನೋಡ್ಬೇಕು ಫಸ್ಟು. ಈ ರೀತಿ ಸಲೀಸಾಗಿ ಡ್ರಗ್ ಸಿಗುತ್ತೆ ಅಂತಂತಂದರೆ ಏನು ಅರ್ಥ ಇದು? 45 ಗ್ರಾಮು ಸಿಕ್ಕಿರೋದು, ಸಿಗದೇ ಇರೋದು. ಕೆಲವರು ಎಲ್ಲ ಈ ಟಾಯ್ಲೆಟಿಗೆ ಹೋಗಿ ಅದರಲ್ಲಿ ಹಾಕಿ, ಕಮೋಡಲ್ಲಿ ಹಾಕಿ ಅದನ್ನು ಈ ಫ್ಲಶ್ ಔಟ್ ಮಾಡಿಬಿಟ್ಟಿದ್ದಾರಂತೆ. ಇನ್ನೇನು ಸಿಗುತ್ತಲ್ಲಿ? ಎಷ್ಟು kg ತರಿಸಿಟ್ಕೊಂಡಿದ್ರು ಹಾಗಾದರೆ? MDMA ಏನು ಸಾಮಾನ್ಯ ಸಂಗತಿನ ಅದು? ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ, MDMA ತೆಗೆದುಕೊಳ್ಳುವಂಥವ್ರು ಈ ಚಟ ಇರುತ್ತಲ್ಲ, ಅವ್ರು ತಗೊಂಡವ್ರು ಯಾರಾದರೂ ದಿಢೀರ್ನೇ ಬಂದು ಏನಾದರೂ ಒಂದು ಲೀಟ್ರ್ ನೀರು ಕುಡಿದ್ರು ಅಂತಂದರೆ ತಕ್ಷಣಕ್ಕೆ ಸಾಯ್ತಾರಂತೆ. ಇನ್ನು ಹೆಂಗಿರ್ಬೇಕು ಹೇಳಿ ಆ ಡ್ರಗ್ಗು? ಅಂಥ ಡ್ರಗ್ ಆರಾಮ ಸಿಗ್ತಾ ಇದೆ. ಇವಾಗ ಫುಲ್ಲು ಪೊಲೀಸರು ಇವಾಗ ಆ್ಯಕ್ಟಿವ್ ಆಗಿಬಿಡ್ತಾರೆ. ಒಂದೆರಡು ಜನ ಪಾಪದವ್ರು ಹಿಡ್ಕೊಂಬಂದ್ಬಿಡ್ತಾರೆ. ಅವ್ರು ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ. ಅವ್ರಿಗೆ ಇನ್ಯಾರೋ ಬಂದು ಹೇಳಿರ್ತಾರೆ ಈ ರೀತಿ ಇದೆ ಅಂತ. ಯಾರೋ ಪಾರ್ಟಿಗೆ ಹೋಗಿರ್ತಾರೆ ಮಿಕಾಗಳು, ಅಂಥವ್ರು ಹಿಡ್ಕೊಂಬಂದ್ಬಿಡ್ತಾರೆ. ಇಲ್ಲಿ ನೋಡಲಿಲ್ವಾ ಕರ್ನಾಟಕದಲ್ಲಿ ಇಬ್ಬಿಬ್ಬರು ನಟಿಮಣಿಯರನ್ನ ಯಾವ ಪರಿ ಹಿಂಡು ಹಾಕ್ಬಿಟ್ರು ಅಂತ? ಸಂಬಂಧಪಟ್ಟಂಥ ದೊಡ್ಡವರೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ, ಪಾಪದವ್ರು ಸಿಕ್ಕಾಕತ್ತಾರೆ. ರುಬ್ಬು ಅವ್ರನ್ನ.